ನ್ಯೂಸ್ ಫಸ್ಟ್ ಮೆಗಾ ಎಜುಕೇಶನ್ ಎಕ್ಸ್ಪೋ 2ನೇ ದಿವಸ ಬಹಳಷ್ಟು ಅಭೂತಪೂರ್ವವಾದಂತಹ ಅಂದ್ರೆ ಮೈಲುಗಲ್ಲನ್ನ ಇಡ್ತಾ ಇದೆ. ಕಾರಣ ಏನು ಅಂತಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಅಂಕಗಳನ್ನ ಪಡ್ಕೊಂಡಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ನಾವು ಸನ್ಮಾನ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಜೊತೆಗೆ ಎಕ್ಸ್ಪೋದಲ್ಲಿ ಬಹಳಷ್ಟು ವಿವಿಧ ಕಾಲೇಜುಗಳು ಅವರಿಗೆ ಇರುವಂತಹ ಆಪ್ಷನ್ಸ್ ಗಳು ಏನು, ಅಂದ್ರೆ ಸೆಕೆಂಡ್ PUC ಆದ್ಮೇಲೆ ಏನು ಅನ್ನುವಂತಹ ಕ್ವಶನ್ ಮಾರ್ಕ್ ಇಲ್ಲಿ ಉತ್ತರ ಸಿಗ್ತಾ ಇದೆ. ನಮ್ಮ ಜೊತೆಗೆ ಅಂಬಿಕಾ ಅವರಿದ್ದಾರೆ. ಕಾಮರ್ಸ್ ಅಲ್ಲಿ 94% ಮಾರ್ಕ್ಸ್ ಅನ್ನ ತೆಗೆದುಕೊಂಡು ಬಂದು ಏನಂದ್ರೆ ತುಂಬಾ ಖುಷಿಯಿಂದ ಕಾಲೇಜ್ಗೆ ಹೆಸರನ್ನ ಮಾಡುವಂತದ್ದು, ಜೊತೆಗೆ ಏನಂದ್ರೆ ತಮ್ಮ ಪೇರೆಂಟ್ಸ್ ಗಳಿಗೂ ಸಹಿತ ತುಂಬಾ ಏನಂದ್ರೆ ಖುಷಿ ಕೊಡುವಂತಹ ಕೆಲಸವನ್ನ ಮಾಡಿದ್ರೆ. ನಾನು ಅವ್ರ ಜೊತೆ ಅಂಬಿಕಾ ಜೊತೆ ಮಾತಾಡ್ತೀನಿ. ಕಂಗ್ರಾಚುಲೇಷನ್ ಮೊದಲನೇ ಮಾತು ನಿಮ್ಗೆ. ಥ್ಯಾಂಕ್ ಯು ಸರ್. ಓಕೆ, ಹೇಗ ಅನಿಸ್ತಿದೆ ಆಫ್ಟರ್ ಏನಂತಂದ್ರೆ ರಿಸಲ್ಟ್ ಬಂದಾದ್ಮೇಲೆ? ತುಂಬಾ ಖುಷಿ ಆಗತ್ತದ್ರಿ. ನಾ ಎಲ್ಲ ಮನಾರ್ ಪ್ರಿಪರೇಷನ್ ಚಲೋ ಮಾಡೀನ್ರಿ. ನಮ್ ಕಾಲೇಜ್ನು ಚಲೋ ಚಲೋ ಕಲ್ಸ್ಯಾರ್ರಿ ಸರ್ಗಳದು. ಹಾಗಾಗಿ ತುಂಬಾ ಖುಷಿ ಆಗತ್ತದ. ಓಕೆ, ದಿನಕ್ಕೆ ಎಷ್ಟು ಗಂಟೆ ಓದ್ತಿದ್ರಿ ನೀವು? ಎಷ್ಟು ಗಂಟೆ ಓದಿ ಏನು ಎಕ್ಸಾಮ್ ಟೈಮ್ ಅಲ್ಲಿ ಹೆಂಗೆ? 2-3 hours ಓದಿನ್. ಚಲೋ ನೈಟ್ ಎಲ್ಲ ನಿದ್ದೆ ಮಾಡಿ ಚಲೋ ಮುಂಜಾನೆ ಬೆಳಗ್ಗೆ ಜಲ್ದಿ ಎದ್ದಿ ಓದಿನ್. ಓಕೆ, ನೀವು ಈಗ ಫಸ್ಟ್ ಇಯರ್ ಇರೋ ಹುಡುಗರಿಗೆ ಈಗ ಸೆಕೆಂಡ್ ಇಯರ್ ಎಂಟ್ರಿ ಕೊಟ್ರಲ್ಲ, ಅವ್ರಿಗೆ ಏನ್ ಹೇಳ್ತೀರಿ? ಹೆಂಗ್ ಓದ್ಬೇಕು ಅಂತ ಹೇಳ್ತೀರಿ? ಚಲೋ ಓದ್ಬೇಕ್ರಿ, ಕಾಲೇಜಿಗೆ ಚಲೋ ಹೆಸರು ತರ್ಬೇಕ್ರಿ, ಚಲೋ ಮುಂಜಾನೆ ಎದ್ದಿ ಮಮ್ಮಿ ಪಪ್ಪನ ಹೆಸರು ಉಳಿಸ್ಕೋಬೇಕ್ರಿ ಅಂತ ಹೇಳ್ತೀನಿ ನಾನು. ಇಲ್ಲ, ಈ ಹುಡುಗಿ ಏನಾದ್ರು ಮಾತಾಡ್ಸೋ ಸಂದರ್ಭದಲ್ಲೇ ಸಹಿತ ಅವಳ ಖುಷಿನೇ ಏನಂತಂದ್ರೆ ನೋಡಕ್ಕೆ ತುಂಬಾ ಇಷ್ಟ ಆಗುತ್ತೆ. ಕಾರಣ ಏನು ಅಂತಂದ್ರೆ ಅವಳ ಮುಖದಲ್ಲೇ ಗೊತ್ತಾಗ್ತಾ ಇದೆ ಎಷ್ಟರ ಮಟ್ಟಿಗೆ ಖುಷಿ ಇದೆ ಅಂತ ಹೇಳಿ. ಓಕೆ, ಈ ಎಜುಕೇಶನ್ ಎಕ್ಸ್ಪೋ ಬಂದಿದಿರಲ್ಲ ನೀವು, ಇಲ್ಲೆಲ್ಲ ಸ್ಟಾಲ್ ಗಳೆಲ್ಲ ಸುತ್ತಾಡಿದ್ರೆ ಏನ್ ಅನಿಸ್ತು ನಿಮ್ಗೆ? ನೀವು ಯಾವ ಕೋರ್ಸ್ ತಗೋಬೇಕು ಅನ್ಕೊಂಡಿದ್ರೆ ಇಲ್ಲಿ ಬಂದ ಮೇಲೆ ಏನಾಯ್ತು, ಚೇಂಜಸ್ ಗಳಾಯ್ತು ನಿಮ್ಗೆ? BCom ತಗೋಬೇಕಂತ ಅನ್ಕೊಂಡಿದ್ದಾರೆ. ಈಗ BCA ಮಾಡ್ಬೇಕು, ಕಂಪ್ಯೂಟರ್ ಅಪ್ಲಿಕೇಶನ್ ಚಲೋ ಅನ್ಸ್ಲತ್ತದ. ನೈಸ್ ನೈಸ್. ಓಕೆ, ಯಾಕೆ BCA ತಗೋಬೇಕು ಅನ್ಸ್ತು ಇಲ್ಲಿ ಬಂದ್ಮೇಲೆ? ಕಂಪ್ಯೂಟರ್ ಒಳಗೆ ಜಾಬ್ ಅದು ಮಾಡ್ಬೇಕು ಕನಸದಾರ, ಅದು ಡ್ರೀಮ್ ಅದ. ಓಕೆ, ಮುಂಚೆ BCom ಏನೋ ಫಿಕ್ಸ್ ಆಗಿದ್ರಿ, ಇಲ್ಲಿ ಬಂದ್ಮೇಲೆ BCA ಆದ್ರಿ. ಓಕೆ, ನೋಡಿ ವಿದ್ಯಾರ್ಥಿಗೆ ಮುಂಚೆ BCom ಸ್ಟಿಕ್ ಆಗಿ ಬಂದಿದ್ರು ಏನೋ ಎಕ್ಸ್ಪೋ ಬರೋಕ್ಕಿಂತ ಮುಂಚೆ, ನಾ BCom ಹೋದ್ರೆ ಸಾಕು ಅಂತ. ಆದ್ರೆ ಇಲ್ಲಿ ಬಂದ್ಮೇಲೆ ಆಪ್ಷನ್ಸ್ ಗಳನ್ನ ನೋಡಾದ್ಮೇಲೆ ಏನಂದ್ರೆ ಕಂಪ್ಯೂಟರ್ ಫೀಲ್ಡ್ ಅಲ್ಲಿ ತುಂಬಾ ಅಂದ್ರೆ BCA ಫೀಲ್ಡ್ ಅಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಅಂತಂದ್ರೆ ಆಪ್ಷನ್ಸ್ ಗಳು ಇದಾವೆ ಅನ್ನುವಂತ ಕಾರಣಕ್ಕಾಗಿ ಅವ್ರ ವಿದ್ಯಾರ್ಥಿ ಈಗ BCA ಹೋಗ್ಬೇಕು ಅಂತ ಆಪ್ಷನ್ ನ ಇಟ್ಕೊಂಡಿದ್ದಾರೆ. ಅವರ ತಾಯಿ ಇದ್ದಾರೆ, ಅವ್ರಿಗೂ ಮಾತಾಡ್ಸೋಣ. ಮೇಡಮ್, ಹೇಗ ಅನಿಸ್ತಿದೆ ನಿಮ್ಗೆ? ಖುಷಿ ಅನಿಸ್ತಿದೇನಾ? ಖುಷಿ ಅನಿಸ್ಲತ್ತರಿ ಸರ್, ಬಾಳ ಹೆಮ್ಮೆ ಅಲ್ಲತ್ತದ್ರಿ ಸರ್. ಓಕೆ, ಇಲ್ಲ ಮಗಳು ಇಷ್ಟು ರಿಸಲ್ಟ್ ತೆಗಿತಾಳ ಅಂತ ಅನಿಸ್ತಿತ್ತ ಮುಂಚೆ ನಿಮ್ಗೆ? ಹಾ ರೀ, ಗ್ಯಾರಂಟಿ ಐತ್ರಿ ಸರ್, ತೆಗಿತಾಳ, ಹುಷಾರಳ ಅಂತ ಹೇಳ್ಕೇಸಿ ಬಾಳ ತುಂಬಾ ಖುಷಿ ಅಲ್ಲತ್ತದ ನೋಡ್ರಿ ಸರ್. ಓಕೆ, ಇಲ್ಲಿ ಬಂದ್ಮೇಲೆ ಏನ್ ಅನಿಸ್ತದೆ ಮೇಡಮ್? ಇಲ್ಲಿ ಬಂದ್ಮೇಲೆ ಎಲ್ಲ ಸುತ್ತಾಡಿದ್ರೆ ಎಲ್ಲ ಮಗಳಿಗೆ ಕರ್ಕೊಂಡು, ಇಲ್ಲಿ ಬಂದ್ಮೇಲೆ ಹೆಂಗ ಅನಿಸ್ತು ನಿಮ್ಗೆ? ಸರಿಯಾಗಿ ಅನಿಸ್ಲತ್ತದ್ರಿ, ಖುಷಿ ಅನಿಸ್ಲತ್ತದ. ಆಕಿ ಏನ್ ಓದ್ತಾಳ ಅದೇ ಓದಿಸ್ತಿದೇರಿ, ಅದೇ ಮಾಡಿಸ್ತಿದೇರಿ, ಅದು ಒಂದ್ ಹೆಮ್ಮೆ ರೀ ನಮಗ್ ಸರ್. ಓಕೆ, ನೋಡಿ ಪೇರೆಂಟ್ಸ್ ಗಳಿಗೆ ಇಲ್ಲಿ ಬರುವಂತಹ ಸಂದರ್ಭದಲ್ಲಿ ಇರುವಂತಹ ಖುಷಿ, ಅದಾದ್ಮೇಲೆ ಇಲ್ಲಿ ಬಂದಾದ್ಮೇಲೆ ಇರುವಂತಹ ಮಕ್ಕಳು ಏನು ಬೇಕು ಅದನ್ನೇ ಓದಿಸ್ತೀವಿ ಅನ್ನುವಂತಹ ಒಂದು ಬದಲಾವಣೆ ಇದೆಲ್ಲ. ಈ ಬದಲಾವಣೆ ನೀವು ಸ್ಪಷ್ಟ ಮಾಡ್ತಾ ಇರೋದು. ಯಾಕಂದ್ರೆ ಬಹಳಷ್ಟು ಜನರಿಗೆ ಏನ್ ಮಾಡ್ಬೇಕು ಅನ್ನುವಂತಹ ಕ್ವಶನ್ ಮಾರ್ಕ್ ಇತ್ತು, ಅದಕ್ಕೆ ಆಪ್ಷನ್ಸ್ ಗಳಿರ್ಲಿಲ್ಲ. ಆದ್ರೆ ಇಲ್ಲಿ ಬಂದ ಮೇಲೆ ಬದಲಾವಣೆ ಆಗತ್ತಲ್ಲ, ಈ ಒಂದು ಎಕ್ಸ್ಪೋ ಮಾಡಿದಕ್ಕೂ ಸಹಿತ ನ್ಯೂಸ್ ಫಸ್ಟ್ ಗೆ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಹಾಗಾಗಿ ಇಂತಹ ವಿದ್ಯಾರ್ಥಿಗಳು ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು, ಆಯಾ ಕ್ಷೇತ್ರಗಳನ್ನ ಹೆಚ್ಚಿನ ಮಟ್ಟದಲ್ಲಿ ತಿಳ್ಕೊಳ್ಳೋದಕ್ಕೆ ಅವಕಾಶ ಆಗ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾದಂತಹ ಎಕ್ಸ್ಪೋ ಅನ್ನ ಆಯೋಜನೆ ಮಾಡಿದ್ವಿ. ದಯವಿಟ್ಟು ನೀವು ಸಹಿತ ಬನ್ನಿ. ಇವತ್ತು ಸಂಜೆ 7 ಗಂಟೆವರೆಗೂ ಸಹಿತ ಎಕ್ಸ್ಪೋ ನಡೆಯುತ್ತೆ. ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಅನ್ನೋದೇ ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ನಿಂಗಪ್ಪ ಜೊತೆಗೆ ಜಗದೀಶ್ ಕಾಶಂಪೂರ್, ನ್ಯೂಸ್ ಫಸ್ಟ್, ಕಲಬುರಗಿ.